ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಉಪವಿಭಾಗದ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಹಾಗೂ ಬೆಳಗಾವಿ ತಾಲೂಕು ಪಂಚಾಯಿತಿ ಇಒ ಆಗಿದ್ದ ರಮೇಶ್ ಹೆಡಗೆ ಹಾಗೂ ವಯೋನಿವೃತ್ತಿ ನಿಮಿತ್ತವಾಗಿ ನಿನ್ನೆ ತಾಲೂಕು ಸಭಾಭವನದಲ್ಲಿ ಎಲ್ಲ ಅಧಿಕಾರಿಗಳು, ಪಿಡಿಒಗಳು, ಸರ್ವ ಸಿಬ್ಬಂದಿಗಳು, ಕುಟುಂಬ ವರ್ಗದವರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸನ್ಮಾನ ಸತ್ಕಾರ ಸ್ವೀಕರಿಸಿ ನಿವೃತ್ತಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಕಾರ್ಯದರ್ಶಿ ದುರ್ಗಪ್ಪ ತಹಸೀಲ್ದಾರ್ ಅವರನ್ನ ಸನ್ಮಾನ ಮಾಡಲಾಗಿದೆ. ಈ ಕಡೆ ನೋಡಿ ಸರ್, ನೋಡಿ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಬಸವರಾಜ್ ಹೆಗ್ಗನಾಯಕ, ಡಿಎಂ ಬನ್ನೂರು ಸಹಾಯಕ ನಿರ್ದೇಶಕ ಬಸವರಾಜ್ ಕಡೆಮಣ್ಣಿ, ಎಇಇ ಬಸವರಾಜ್ ಹಾಲಿಗೆ ಸೇರಿ ಎಲ್ಲ ಪಿಡಿಒಗಳು, ಸಿಬ್ಬಂದಿಗಳು, ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತಮ್ಮ ಸೇವಾ ಅವಧಿಯಲ್ಲಿ ಆದ ಘಟನೆಗಳ ಬಗ್ಗೆ ರಮೇಶ್ ಹೆಗಡೆ ಮೆಲುಕು ಹಾಕಿದ್ದಾರೆ. ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿ ಬಸವರಾಜ್ ಹೆಗ್ಗನಾಯಕ್ ಅವರು ಸ್ಫೂರ್ತಿಯ ಮಾತುಗಳನ್ನು ಆಡಿದ್ರು. ಅಂದರೆ ಟಿಪಿಯಲ್ಲಿ ಶಿಸ್ತು ಹಾಗೂ ಪ್ರೋಗ್ರೆಸ್ ರಿಪೋರ್ಟ್ ಬಗ್ಗೆ ಇಡೀ ರಾಜ್ಯದಲ್ಲೇ ಬಹಳ ಕಡಿಮೆ ಇದೆ ಅಂತ ಹೇಳಿ ಬಹಳ ಪ್ರಶ್ನೆ ಮಾಡಿ ಹೇಳಿದರು. ನಾನು ಎಷ್ಟಾಗುತ್ತೆ ಪ್ರಯತ್ನ ಮಾಡಿದೆ. ಅದಕ್ಕೆಲ್ಲ ಕಾರಣೀಭೂತ ಅಂದರೆ ಆ ಪ್ರಯತ್ನ ಯಶಸ್ಸಿಗೆ ಕಾರಣೀಭೂತ ನಮ್ಮ ಪಿಡಿಒಗಳು, ನಮ್ಮ ಎಲ್ಲ ಪಿಡಿಒ ಸಿಬ್ಬಂದಿಗಳು ಹಾಗೂ ಡಿಒ ವರ್ಗದವರು ರಾತ್ರಿ ಹಾಗೆ ದುಡಿದು ಒಂದು ಇವತ್ತು ಕರ್ನಾಟಕದಲ್ಲಿ ಸಹಿತ 3 ವರ್ಷದಲ್ಲಿ ಆಗಬಾರ್ದಂತ ಕೆಲಸ. ನಮ್ದು ಡಿಸಿ ಬೆಸ್ಟ್ ಆಯ್ತು ಈ ವರ್ಷ 70%. ಇದು 3 ವರ್ಷ ಹಿಸ್ಟ್ರಿ ನೋಡಿದ್ರೆ ನಮ್ಮ ಟಿಪಿಯಲ್ಲಿ 70% ಇರುವಾಗ ತಂದಿದೆ. ಇವತ್ತು DSN ಸಾಹೇಬ್ ನಾನು ಪರ್ಸನಲ್ ಹೇಳ್ತೀನಿ, ನಾನು ಪ್ರೌಢ ಅಂತ ನಾನು ಮಾಡಿದೆ ಅಂತ ಹೇಳೋದು ಸರ್, ನಾನು ಪ್ರೌಢ ಆಗಿ ಹೇಳ್ತಾ ಇದ್ದೀನಿ, ನಾನು ಟಿಪಿ ಮಾಡಿದೆ. ಅದೇ ರೀತಿ NRSದಲ್ಲಿ ಪಿಡಿ ಜನರೇಷನಲ್ಲಿ ಹೈಯೆಸ್ಟ್ ಆಗಿ ನಾವು ಮಾಡಿದ್ವಿ. ಅದೇ ರೀತಿ IHHದಲ್ಲಿ ಸರ್, PMJ ಸಮಯದಲ್ಲಿ ಹಾಗೂ ಇನ್ಶೂರೆನ್ಸ್ ಕಂಪನಿದಲ್ಲಿ SBM ಆಕ್ಟಿವಿಟೀಸ್ ಸರ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ, ಇನ್ನೂ ಮುಂದೆ ಮಾಡ್ತಾ ಇದ್ದೇವೆ. ಬಟ್ ಬಂದ್ ಮಾತ್ರ ನಾವು ಮಾಡ್ತಾ ಇರೋ ಆಕ್ಟಿವಿಟೀಸ್ ಯಾರಿಗೂ ಕಂಡುಬರೋಲ್ಲ. ಅದೇ ರೀತಿ ಅಲ್ಲಿ ಯಾವುದೇ ಆಡಳಿತ ಅವರಿಗೆ ಯಾವ ರೀತಿ ಸಹಕಾರ ಕೊಟ್ಟಿಲ್ಲ, ಅದೇ ರೀತಿ ನನಗೂ ಮುಂದುವರಿಸಿ ಎಲ್ಲ ತಾಲೂಕಾ ಮಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಾಗಲಿ ಅಥವಾ ಇಲ್ಲಿ ಯಾವುದೇ ಸಿಚುವೇಶನ್ ತುರ್ತು ಸಂದರ್ಭಗಳಾಗಲಿ, ಬರ ಪರಿಹಾರ ಆಗಲಿ, ಯಾವುದು ತೊಂದರೆ ಆಗದಂತೆ ನೋಡ್ಕೋಬೇಕಂತ ನಾನು ತಮ್ಮಲ್ಲಿ ಎಲ್ಲರಿಗೆ ಪಿಡಿಒಗಳಿಗೆ, ಕಾರ್ಯದರ್ಶಿಗಳಿಗೆ ಮತ್ತು ನನ್ನ ಸಿಬ್ಬಂದಿಗಳಿಗೆ ನಾವು ಜಿಲ್ಲಾ ಪಂಚಾಯತಿಯಿಂದ ಕರೆ ಮಾಡಿ ಹೇಳಿದಾಗ ಅತ್ಯಂತ ಚಾಕಚಕ್ಯತೆಯಿಂದ, ನಿಷ್ಠಾವಂತದಿಂದ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ, ವರ್ಕಾಲಿಕ್ ಪರ್ಸನ್ ಇವರು ನಮ್ಮ ಹೆಡ್ಗೆ ಅವರು. ಇದೀಗ ಮೋಸ್ಟ್ಲಿ ತಮ್ಮ ಡೇಟ್ ಆಫ್ ಬರ್ತ್ ಏನೋ ಮಿಸ್ಟೇಕ್ ಇರಬೇಕು. ಅಕ್ಕ ಮತ್ತು ಅಣ್ಣನ ಜೋಡಿ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಫಾದರ್ ಇಲ್ಲೇ ಗವರ್ಮೆಂಟ್ ಹೊರಟು ಮನೆಯಾಗ ಇನ್ಪುಟ್ ಮಾಡ್ತಂತ ಅಣ್ಣನ ಕೈ ಬಿಡ್ತು. ಆಮೇಲೆ ಇಂಟ್ರಾಕ್ಷನ್ ಅದನ್ನು ಅದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ತಾರೆ. ಸೊ ಆ ರೀತಿಯಲ್ಲಿ ನಮ್ಮದು ಇನ್ನೂ ಸರ್ವಿಸ್ ಅವಶ್ಯಕತೆ ಇದೆ ನಮ್ಮ ಇಲಾಖೆಗೆ ಮತ್ತು ಸರ್ಕಾರಕ್ಕೆ. ಸೊ ಮನುಷ್ಯ ನಮ್ಮೆಲ್ಲರದು ಒಂದು ಆಸೆ ಏನಪ್ಪಾ ಅಂತಂದ್ರೆ ನಮ್ಮ ಸರ್ವಿಸ್ ರಿಟೈರ್ಮೆಂಟ್ ಬಹಳ ಅದ್ಭುತವಾಗಿ ಆಗಬೇಕು ಅಂತ. ಎಷ್ಟು ಮಂದಿ ನಾವೆಲ್ಲ ನೋಡ್ತೀವಿ, ಬಹಳಷ್ಟು ದುರಾದೃಷ್ಟಗಳ ಸಂಗತಿಗಳು ನಡೀತಾವೆ. ಎಷ್ಟೋ ಮಂದಿ ತಮ್ಮ ಪ್ರಾಣವನ್ನ ಕೊಡ್ತಾರೆ. ಸೊ ಆ ಹಿನ್ನೆಲೆ ಒಳಗೆ ತಾವು ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ರಿ. ತಮಗೂ ಕೂಡ ಹೆಮ್ಮೆ, ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಆದಷ್ಟು ಹೊಸಮುಖಿ ವ್ಯಕ್ತಿತ್ವ ನಿಮ್ದು. ಬಹಳ ನಮ್ಮ ಜೊತೆ ಅಂತೂ ಯಾವತ್ತೂ ಜಗಳ ಮಾಡ್ಕೊಳ್ಳಿಲ್ಲ, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರಿ. ಅದ್ರ ಜೊತೆಗೆ ನಮ್ಮ RDPR ಸ್ಪೋರ್ಟ್ಸ್ ಅಲ್ಲಿ ನಮ್ಮ ಕಡೆಮಣಿ ಆಗಿರ್ಬೋದು, ನೀವು ನಮ್ಮ ಗುಡಿಸಿ, ನಮ್ಮ ಹೋಲ್ ಬೆಳಗಾವಿ ತಾಲೂಕು ಟೀಮ್. ಯಾಕಂದ್ರೆ ನಾನು
ಜವಾಬ್ದಾರಿಯನ್ನು ನಡೆಸೋದು CO ಸಾಹೇಬರು ನಮಗೆ ಕೊಟ್ಟಿದ್ರು. ನಮ್ಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ತಂಡ ನಮ್ಮ ಬೆಳಗಾವಿ ತಾಲೂಕು. ಸೇವೆ ಮಾಡ್ತಕ್ಕಂಥ ಆಶಯ ಇರೋದ್ರಿಂದ ನಾನು ಎಕ್ಸಿಕ್ಯೂಟಿವ್ ಆಫೀಸರ್ ಪೋಸ್ಟ್ ಸೆಕೆಂಡ್ ಪ್ರಿಫರೆನ್ಸ್ ಆಗಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಹೆಡ್ಗೆ ಅವರು, ನಮ್ಮ ದುರ್ಗಪ್ಪ ತಹಶೀಲ್ದಾರ್ ಅವರು ತಮ್ಮ ಜೀವನದ ಏನು ಸರ್ಕಾರಿ ನೌಕರಿ ಸಲ್ಲಿಸ್ತಕ್ಕಂಥ ಸಂಪೂರ್ಣ ಅವಧಿಯಲ್ಲಿ ಜನರ ಸೇವೆ ಮಾಡಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಾರೆ. ಹೆಡ್ಗೆ ಅವರು ಮೊನ್ನೆ ಒಂದೇನೋ ಎಕ್ಸ್ಪೀರಿಯನ್ಸ್ ಅಂದರೆ ಶೇರ್ ಮಾಡ್ಕೋತಾ ಇದ್ದು. ನನ್ನ ಊರು ಇಲ್ಲೇ ಹುಕ್ಕೇರಿ ತಾಲೂಕು, ಚಿಕ್ಕಲ್ಲಿನಿ ಗ್ರಾಮ. ಸೊ ಅದು ನನ್ನ ಇಲ್ಲೇ ಹುಕ್ಕೇರಿ ನಂದು ತಾಲೂಕು ಅಂತ ಅವ್ರಿಗೆ ಹೇಳಿದ್ವಿ. ಅವರು ತಮ್ಮ ಹಿಂದಿನ ಎಂಥದ್ದು ಎಕ್ಸ್ಪೀರಿಯನ್ಸ್ಗಳನ್ನ ಮೆಲುಕು ಹಾಕ್ತಾ ಇದ್ರು ಅವರು. ಅಲ್ಲೆಲ್ಲ ನಾನು ಸೈಕಲ್ ಮೇಲೆ ಹೋಗ್ತಿದ್ನಿ, ಬೈಕ್ ಮೇಲೆ ಹೋಗ್ತಿದ್ನಿ. ಕೆಲವೊಂದು ಕಡೆ ಇಲ್ಲಿ ನಮ್ಮ ಅಷ್ಟೇ ಹತ್ರ ವಾಟರ್ ಇದು MUS ಏನೋ ಪ್ಲಾಂಟ್ ವರ್ಕ್ ನಡೀತಾ ಇತ್ತು, ಬುಡ್ರ್ಯಾನೂರು ಆ ಕಡೆ. ಅವಾಗ ರಾತ್ರಿ ಊಟ ಮಾಡ್ಕೊಂಡು ಏನೋ ಸ್ವಲ್ಪ ತಗೊಂಡಾರೆ ತಿನ್ಸೋದು, ಆಮೇಲೆ ನಡ್ಕೋತ ಬಂದು ಹೋಗಿ ಮನೆಯಾಗ ಹೇಳ್ತಾರೆ 9 ಗಂಟೆಗೆ. ಇಂಜಿನಿಯರ್ ರಮೇಶ್ ಹೆಗಡೆ ಅವರು ತಮ್ಮ ಸರ್ಕಾರಿ ಕೆಲಸದಿಂದ ಸಾರ್ವತ್ರಿಕ ಸೇವೆ ಸಲ್ಲಿಸಿ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಿವೃತ್ತಿಗೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ TV 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.